ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನು ನಿಮ್ಮ ಕಲ್ಪನಾ ವಸಂತ್. ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ವ್ಲಾಗಲ್ಲಿ ನಾನು ನಮ್ಮ ಹೆಣ್ಮಕ್ಳು ಅಡುಗೆ ಕೆಲಸ, ಮನೆ ಕೆಲಸ ಅಷ್ಟೇ ಅಲ್ದಿರ ತಮ್ಮ ಬಗ್ಗೆ ತಾವು ಯಾವ ರೀತಿ ಪ್ಯಾಂಪರಿಂಗ್ ಮಾಡ್ಕೋಬೇಕು, ತಮ್ಮನ್ನು ತಾವು ಯಾವ ರೀತಿ ಕೇರ್ ಮಾಡ್ಕೋಬೇಕು ಆಚೆ ಕಡೆ ಹೋಗ್ತೀರಾ ಮನೆಯಲ್ಲೇನೆ ಎಂಬುದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಅಂದರೆ ಮನೆಯಲ್ಲೇ ಐಬ್ರೋ ಮಾಡ್ಕೊಳ್ಳೋದು, ಆಚೆ ಕಡೆ ಜಾಸ್ತಿ ಓಡಾಡಿ ಸ್ಕಿನ್ ಎಲ್ಲ ಟ್ಯಾನ್ ಆಗಿದ್ರೆ ಯಾವ ರೀತಿ ಟ್ಯಾನ್ನ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಉಪಯೋಗಿಸ್ಕೊಂಡು ರಿಮೂವ್ ಮಾಡಬೇಕು ಎಂಬುದನ್ನು ತೋರಿಸ್ತಾ ಇದ್ದೀನಿ. ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಕಾಮನ್ ಆಗಿ ಪಾದಗಳೆಲ್ಲ ಒಡೆಯುತ್ತಲ್ಲ, ಆ ಪಾದಗಳನ್ನ ಯಾವ ರೀತಿ ನಾವು ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಎಂಬುದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ನಿಮಗೆ ಖಂಡಿತ ಯೂಸ್ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಕಮ್ ಫ್ರೆಂಡ್ಸ್, ಲೇಟ್ ಮಾಡ್ತೀರಾ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟು ನಾವು ಐಬ್ರೋ ಶೇಪ್ನ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನಾನು ಯಾವಾಗಲೂ ವ್ಯಾಕ್ಸ್ ಮಾಡಿ ತೋರಿಸಿದ್ದೀನಿ ಜಾಸ್ತಿ ವಿಡಿಯೋದಲ್ಲಿ ಐಬ್ರೋಸ್ನ. ಈಗ ಥ್ರೆಡ್ಡಿಂಗ್, ಸೆಲ್ಫ್ ಥ್ರೆಡ್ಡಿಂಗ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ಒಂದು ಥ್ರೆಡ್ ತಗೊಂಡು ಎಡ್ಜಲ್ಲಿ ನೀಟಾಗಿ ನಾಟ್ ಹಾಕ್ಕೊಂಡ್ಬಿಡಿ. ಆ ನಂತರ ಎರಡು ಕೈಗಳಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಈ ರೀತಿ ಮಾಡ್ಕೊತ ಬಂದರೆ ಐಬ್ರೋಸ್ ಆರಾಮಾಗಿ ರಿಮೂವ್ ಆಗುತ್ತೆ. ಡೌನ್ ಐಬ್ರೋ ಸಹ ನಾನು ಸ್ವಲ್ಪ ಥ್ರೆಡ್ಡಿಂದನೇ ಮಾಡಿದೆ, ಅಷ್ಟು ನೀಟಾಗಿ ರಿಮೂವ್ ಆಗಿಲ್ಲ. ಸ್ವಲ್ಪ ನೋವಿರುತ್ತೆ, ಪ್ಲಸ್ ಶೇಪ್ ನಾವು ಇಟ್ಕೊಳ್ಳೋಕ್ಕಾಗಲ್ಲ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಅಲ್ಲಲ್ಲೂ ಉಳಿದಿರುವಂತಹ ಚಿಕ್ಕ ಚಿಕ್ಕ ಹೇರ್ಸನ್ನು ನಾನು ಈ ರೀತಿ ಪ್ಲಕ್ಕರಿಂದ ತೆಗೆದುಬಿಡ್ತೀನಿ. ಡೌನ್ ಐಬ್ರೋನ ಸಂಪೂರ್ಣವಾಗಿ ನಾವು ಥ್ರೆಡ್ಡಲ್ಲೇ ತೆಗಿಯೋಕ್ಕಾಗಲ್ಲ, ಪ್ಲಸ್ ಪ್ಲಕ್ಕರಲ್ಲೂ ಸಹ ತೆಗಿಯೋಕ್ಕಾಗಲ್ಲ. ಮೊದಲು ಸ್ವಲ್ಪ ಥ್ರೆಡ್ಡಲ್ಲಿ ರಿಮೂವ್ ಮಾಡಿಬಿಟ್ಟು ಆ ನಂತರ ಪ್ಲಕ್ಕರಲ್ಲಿ ಈ ರೀತಿ ನೀಟಾಗಿ ತೆಗಿಬೋದು. ಈಗ ನೀವು ಬಾಡಿಗೆ ಉಪಯೋಗಿಸುವಂತಹ ಯಾವುದಾದ್ರೂ ಮಾಯ್ಶ್ಚರೈಸರನ್ನು ಐಬ್ರೋಸ್ಗೆ ನೀಟಾಗಿ ಹಚ್ಕೊಂಬಿಡಿ. ಈ ರೀತಿ ನೀವು ಮನೆಯಲ್ಲೇ ಟ್ರೈ ಮಾಡಿ, ತುಂಬ ಈಸಿಯಾಗಿರುತ್ತೆ. ಪ್ಲಸ್ ನಿಮಗೆ ಟೈಮ್ ಸೇವ್ ಸಹ ಆಗುತ್ತೆ. ಪಾರ್ಲರ್ ಹತ್ರ ಹೋಗಿ ವೆಯ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅದೇ ಕೆಲಸವಾಗಿ ಪಾರ್ಲರ್ಗೆ ಹೋದರೆ ಒಂದು 1 ಅವರ್ ಆದರೂ ನಮಗೆ ವೇಸ್ಟ್ ಆಗೇ ಆಗುತ್ತೆ. ಈ ರೀತಿ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಟೈಮ್ ಸಿಕ್ಕಾಗ ನಮಗೆ ಟೈಮ್ಗೆ ಟೈಮ್, ಮನಿಗೆ ಮನಿ ಸೇವ್ ಆಗುತ್ತೆ. ಪಾದಗಳು ನಿಮಗೆ ಜಾಸ್ತಿ ಹೊಡೆದಿದ್ರೆ ನೀವು ಹೇರ್ ವಾಶ್ಗೆ ಉಪಯೋಗಿಸುವಂತಹ ಯಾವುದೇ ಶಾಂಪೂನನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ಈ ಶಾಂಪೂ ಜೊತೆಗೆ ಈಗ 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಸೋಡಾನ ಸೇರಿಸ್ಕೊಳ್ಳಿ. ನಂತರ 1 ಸ್ಪೂನಷ್ಟು ಅಡುಗೆ ಉಪ್ಪನ್ನು, ಅಂದರೆ ಪೌಡರ್ ಉಪ್ಪನ್ನು ಸೇರಿಸ್ಕೊಂಡು ಅದಕ್ಕೆ 1/2 ಲೆಮನನ್ನು ಹಿಂಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಈ ರೀತಿ ನಿಂಬೆ ಹಣ್ಣು, ಅಡುಗೆ ಸೋಡಾ ಮತ್ತು ಪೌಡರ್ ಉಪ್ಪನ್ನು ಸೇರಿಸಿ ನಾವು ಮಿಕ್ಸ್ ಮಾಡಿಬಿಟ್ಟು ಪಾದಗಳಿಗೆ ಹಚ್ಚೋದ್ರಿಂದ ಒಡೆದಿರುವಂತಹ ಪಾದಗಳು ನಿಧಾನವಾಗಿ ವಾಸಿ ಆಗುತ್ತೆ. ಪ್ಲಸ್ ನಮಗೆ ಪಾದಗಳಲ್ಲಿ ಒಡೆದಿರೋ ಹತ್ರ ಬ್ಲೀಡಿಂಗ್ ಇದ್ದರೆ ಬ್ಲೀಡಿಂಗ್ ಸಹ ಸ್ಟಾಪ್ ಆಗುತ್ತೆ. ಮಿಕ್ಸ್ ಮಾಡಿರುವಂತಹ ಈ ಲಿಕ್ವಿಡ್ನ ಈಗ ಸ್ವಲ್ಪ ಸ್ವಲ್ಪವಾಗಿ ಪಾದಗಳಿಗೆ ಹಚ್ಕೊತ ನಾವು ನೀಟಾಗಿ ಉಜ್ಕೊತ ಬರಬೇಕು. ನಾವು ಹಳ್ಳಿಜೋ ಬ್ರಷಲ್ಲಿ ಉಜ್ಕೊಂಡ್ರೆ ನೀಟಾಗಿ ನೆರಗಳಲ್ಲಿರುವಂತಹ ಡರ್ಟ್ ಎಲ್ಲ ಬಂದುಬಿಡುತ್ತೆ. ಎಷ್ಟೇ ನೋವಿರುವ ಹಾಗೂ ಒಡೆದಿರುವಂತಹ ಪಾದಗಳಾದರೂ ಸರಿ ಫ್ರೆಂಡ್ಸ್, ನಾವು 2 ರಿಂದ 3 ಸಲ ಕಂಟಿನ್ಯೂಸ್ ಆಗಿ 3 ದಿನ ಹಚ್ಚಿದ್ರೆ ಸಾಕು, ನಮಗೆ ಈ ಒಡೆದಿರೋದು ಸಂಪೂರ್ಣವಾಗಿ ವಾಸಿಯಾಗಿ ನೋವು, ಬ್ಲೀಡಿಂಗ್ ಸಹ ಹೋಗುತ್ತೆ.
ಒಂದು ಟ್ರಿಪ್ ಹೋದರೂ ಇಲ್ಲ ಏನಾದರೂ ಕೆಲಸದ ಮೇಲೆ ಒಂದು 2 ದಿವಸ ಆಚೆ ಕಡೆ ಓಡಾದರೂ ನಮ್ಮ ಕೈ ಮೇಲೆ ಆ ಪರಿಣಾಮ ಬೀರುತ್ತೆ. ಸನ್ ಟ್ಯಾನ್ ಆಗೋದು, ಸ್ವಲ್ಪ ರ್ಯಾಷಸ್ ಬರೋದು ಈ ಥರ ಆಗುತ್ತಲ್ಲ ಫ್ರೆಂಡ್ಸ್. ಕೈಗಳಿಗೆ ಆರಾಮಾಗಿ ನಾವು ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಪ್ಯಾಕ್ ಹಾಕ್ಕೋಬೋದು. ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ನಾವು ಕಾಫಿ ಪೌಡರ್, ಸ್ವಲ್ಪ ಸಕ್ಕರೆ, ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕ್ಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿರುವಂತಹ ಈ ಲಿಕ್ವಿಡ್ನ ನಾವು ಕೈಗಳೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಕೈಗಳಿಗೆ ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡಿಕೊಂಡು ಒಂದು 10 ನಿಮಿಷ ಹಾಗೆ ಬಿಟ್ಟು ನಾವು ಕೈಗಳನ್ನ ತೊಳೆಯೋದ್ರಿಂದ ಕೈ ಮೇಲೆ ಇರುವಂತಹ ಸನ್ ಟ್ಯಾನ್ ಸಂಪೂರ್ಣವಾಗಿ ರಿಮೂವ್ ಆಗುತ್ತೆ. ನಿಮ್ಗೆ ಏನಾದರೂ ಪಿಗ್ಮೆಂಟೆಡ್ ಲಿಪ್ಸು ಇಲ್ಲ ಡ್ರೈ ಲಿಪ್ಸ್ ಇದ್ದರೂ ಇದೇ ಪ್ಯಾಕನ್ನು ಬಳಸಿ ಸ್ವಲ್ಪ ಮಸಾಜ್ ಮಾಡಿ ಲಿಪ್ಸ್ ಎಲ್ಲ ನೀಟಾಗಿ ಸಾಫ್ಟಾಗಿ ನಿಮ್ಮ ಲಿಪ್ ಮೇಲೆ ಇರುವಂತಹ ಪಿಗ್ಮೆಂಟೇಷನ್ ಎಲ್ಲ ಸಂಪೂರ್ಣವಾಗಿ ಹೋಗುತ್ತೆ. ನಮ್ಮ ಬಾಡಿಯಲ್ಲಿ ಮುಖ, ಕೈ ಕಾಲಿಗೆ ನಾವು ಯಾವ ರೀತಿ ಕೇರ್ ತಗೊಂಡು ನೀಟಾಗಿ ಇಟ್ಕೊತೀವೋ ಅದಕ್ಕೆ 10 ಪಟ್ಟು ಜಾಸ್ತಿ ನಾವು ಹೇರ್ಗೆ ಕೇರ್ ತಗೋಬೇಕಾಗುತ್ತೆ. ಯಾಕಂದರೆ ಈ ಕಾಲದಲ್ಲಿ ಹೇರ್ ಫಾಲ್ ಅನ್ನೋದು ಅಷ್ಟು ಜಾಸ್ತಿ ಇದೆ. ಅದಕ್ಕೇ ಫ್ರೆಂಡ್ಸ್ ನಾವು ಎವ್ರಿ ವೀಕೆಂಡಲ್ಲಿ ನಾವು ಕಾಯಿಸಿರುವಂತಹ ಎಣ್ಣೆನ ಕೂದಲಿಗೆ ಹಚ್ಚೋದು, ಸ್ವಲ್ಪ ನ್ಯಾಚುರಲ್ ಹೇರ್ ಪ್ಯಾಕ್ನ ಅಪ್ಲೈ ಮಾಡೋದು, ಈ ಥರ ನಾವು ಕೇರ್ ತಗೊಂಡ್ರೇ ನಮ್ಮ ಹೇರ್ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ಆಯಿಲ್ನ ನೀಟಾಗಿ ಕಾಯಿಸ್ಬಿಟ್ಟು ಉಗುರು ಬೆಚ್ಚಗೆ ಇರುವಂತಹ ಆಯಿಲ್ನ ಹೇರ್ಗೆ ನೀಟಾಗಿ ಹಚ್ಬಿಟ್ಟು ಮಸಾಜ್ ತೊಗೊತಾ ಇದ್ದೀನಿ. ವಾರಕ್ಕೆ ಒಮ್ಮೆ ಆದರೂ ನಾವು ಈ ರೀತಿ ಆಯಿಲ್ನ ಅಪ್ಲೈ ಮಾಡಬೇಕು. ನಮ್ಮ ಬ್ಯುಸಿ ಲೈಫಲ್ಲಿ ನಾವು ಎವ್ರಿಡೇ ಈ ರೀತಿ ಮಸಾಜ್ ಎಲ್ಲ ತಗೊಳಕ್ಕಾಗಲ್ಲ. ಬಟ್ ವಾರಕ್ಕೆ ಒಂದು 2ರಿಂದ 3 ಸಲ ಆಯಿಲ್ ಹಚ್ಚಬೇಕು. ವೀಕೆಂಡಲ್ಲಿ ಈ ರೀತಿ ಸ್ವಲ್ಪ ನಾವು ಸ್ಕ್ಯಾಲ್ಪ್ಗೆ ಮಸಾಜ್ ಕೊಡೋದ್ರಿಂದ ನಮಗೆ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಪ್ಲಸ್ ನಾವು ಸ್ವಲ್ಪ ಆಚೆ ಕಡೆ ಓಡಾಡಿದ್ರು ಏನಾದರೂ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ತಗೊಂಡು ಕೆಲಸ ಮಾಡೋದ್ರಿಂದ ತಲೆನೋವು ಬರೋದು ಇಲ್ಲ ತಲೆ ಭಾರ ಅನಿಸುತ್ತಲ್ಲ ಫ್ರೆಂಡ್ಸ್, ಆ ಥರದ ಸಮಸ್ಯೆಗಳಿಗೆ ಈ ಥರ ನಾವು ಹೆಡ್ ಮಸಾಜ್ ಮಾಡೋದ್ರಿಂದ ತುಂಬ ರಿಲೀಫ್ ಸಿಗುತ್ತೆ. ಈ ರೀತಿ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಮಸಾಜ್ ತೊಗೊಂಡು ನಾವು ಹೇರ್ನ ಹಾಗೆ ಬಿಟ್ಬಿಟ್ಟು ಒಂದು 45 ಮಿನಿಟ್ಸು 1 ಅವರ್ ಬಿಟ್ಟು ಸ್ನಾನ ಮಾಡೋದ್ರಿಂದ ನಮಗೆ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ. ನಿದ್ದೆ ಬಾರದೇ ಇರುವಂಥವ್ರು ಸಹ ಚೆನ್ನಾಗಿ ನಿದ್ದೆ ಬರುತ್ತೆ. ಯಾವಾಗಲೇ ಆಗಲಿ ನಾವು ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ತಲೆನ ನೀಟಾಗಿ ಡ್ರೈ ಮಾಡ್ಕೋಬೇಕು. ಇಲ್ಲ ಅಂದರೆ ತಲೆನೋವು, ತಲೆ ಭಾರ ಈ ಥರದ ಸಮಸ್ಯೆಗಳು ಬರುತ್ತೆ. ಕೈಗಳಿಗೆಲ್ಲ ಪ್ಯಾಕ್ ಹಾಕಿ ಮಸಾಜ್ ಮಾಡಿದ್ವಲ್ಲ ಫ್ರೆಂಡ್ಸ್, ಸೊ ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಹಚ್ಕೊತಾ ಇದ್ದೀನಿ. ತುಂಬ ಮಾಯ್ಶ್ಚರೈಸಿಂಗ್ ಆಗಿರುತ್ತೆ, ಸ್ಕಿನ್ ಸಹ ತುಂಬ ಸಾಫ್ಟ್ ಆಗುತ್ತೆ ಆಫ್ಟರ್ ಮಸಾಜ್ ಈ ರೀತಿ ನಾವು ಕೊಬ್ಬರಿ ಎಣ್ಣೆನ ಹಚ್ಚೋದ್ರಿಂದ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹ್ಯಾಂಡ್ಸು ಎಷ್ಟು ಸಾಫ್ಟ್ ಅನಿಸುತ್ತಂದರೆ ನಮಗೆ ವಿಂಟರಲ್ಲಿ ಸ್ವಲ್ಪ ಒಡೆದಿದ್ರೂ ಸಹ ಹ್ಯಾಂಡ್ಸು ಸಂಪೂರ್ಣವಾಗಿ ರಿಮೂವ್ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗಿಂದ ನಿಮಗೆ ಯೂಸ್ ಆಗಿದೆ ಅಂದ್ಕೊತೀನಿ. ಯೂಸ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.